ಇದು ನೋಡಿ ಉಪ್ಪಿಗೆ ಹಾಕಿದ ಹಲಸಿನ ತೊಳೆ. ಇದನ್ನು ಮೊನ್ನೆ ಪಲ್ಯ ಮಾಡಿದ್ದೆ, ಇವತ್ತು ಫ್ರೈ ಮಾಡುವ. ಇದನ್ನು ನೀರಲ್ಲಿ ಹಾಕಿ ಈ ಥರ ತೊಳ್ಕೊಂಡು ಒಂದು ಅರ್ಧ ಗಂಟೆ ನೀರಲ್ಲೇ ಬಿಡ್ತೇನೆ. ಒಂದು ಪಾತ್ರೆಯಲ್ಲಿ ಒಂದು ಚೂರೇ ಇಂಗು ತಗೊಂಡು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ನೀರು ಮಾಡಿ 3/4 ಚಮಚ ಕಾರ್ನ್ಫ್ಲೋರು, 3/4 ಚಮಚ ಅಕ್ಕಿ ಹಿಟ್ಟು, 3/4 ಚಮಚ ಮೆಣಸಿನ ಹುಡಿ ಹಾಕಿ ಈ ಥರ ಮಿಕ್ಸ್ ಮಾಡುವ. ಉಪ್ಪು ಹಾಕಲಿಕ್ಕಿಲ್ಲ, ಯಾಕಂದರೆ ಹಲಸಿನ ಸೊಳೆಯಲ್ಲಿ ಉಪ್ಪಿದೆ. ಈ ಹಲಸಿನ ಸೊಳೆನ ನೀರಿಂದ ಮೇಲೆ ಎತ್ತಿಡುವ. ಅರ್ಧ ಗಂಟೆ ಆಗಿದೆ. ಆಮೇಲೆ ಇದನ್ನು ಈ ಮಸಾಲೆಯೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 15 ನಿಮಿಷ ಇದನ್ನು ಬಿಟ್ಟು ತವಾದಲ್ಲಿ ಎಣ್ಣೆ ಇಟ್ಟು, ಈ ಎಣ್ಣೆ ಕಾದ ಮೇಲೆ ಒಂದೊಂದಾಗಿ ಇದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋದು. 5ರಿಂದ 6 ನಿಮಿಷ ಇದು ಕ್ರಿಸ್ಪಾಗಿ ಫ್ರೈ ಆಗೋದಕ್ಕೆ ಬೇಕು. ಸೊ ತುಂಬ ಪೇಷನ್ಸ್ ಇರಲಿ, ಆಯಿತಾ. ಇದನ್ನು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೋದು, ಓಕೆನಾ. ನೋಡಿ 5 ನಿಮಿಷ ಆಗಿದೆ. ಇದನ್ನೀಗ ಪ್ಲೇಟಲ್ಲಿ ಎತ್ತಿಟ್ಟುಕೊಳ್ಳೋಣ. ನೋಡಿ ಇದರ ಸೌಂಡಿಗೆ ನಿಮಗೆ ಇದೆಷ್ಟು ಕ್ರಿಸ್ಪ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತದೆ. ನೋಡಿದ್ರಲ್ಲ. ಇನ್ನು ಇದನ್ನು ತಿನ್ನೋದಷ್ಟೇ. ಅನ್ನಕ್ಕೆ ಸಾಂಬಾರು ಹಾಕೋದು, ಈ ಫ್ರೈನ ತಗೊಳ್ಳೋದು, ತಿನ್ನೋದು. ಕರುಮ್ ಕುರುಮ್. ಏನು ಚೆನ್ನಾಗಿದೆ ಗೊತ್ತಾ. ನೀವು ಟ್ರೈ ಮಾಡಿ ನೋಡಿ, ಓಕೆ. ಹೇಗಾಗಿದೆ ಅಂತ ಹೇಳಿ. ಸೂಪರು.